ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಸೋಮವಾರದ್ದು ಪೂರ್ತಿ ವೀಡಿಯೋ ಮಾಡೋಣ, ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ನಾನು ಡೈಲಿ ವ್ಲಾಗ್ ಮಾಡಿ, ಅದಕ್ಕೆ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಬೆಳಗ್ಗೆನೇ ಎದ್ದಿದ್ದೀನಿ ಬೇಗ. ಇವತ್ತು ಸೋಮವಾರ ಆದ್ದರಿಂದ ಎಲ್ಲ ನೈಟ್ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದೀನಿ ನೋಡಿ. ಪೂರ್ತಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೀನಿ. ಇನ್ಮೇಲೆ ಎದ್ದು ಟಿಫನ್ ಏನಾರು ಮಾಡಿ ಇನ್ಮೇಲೆ ಏನಾರು ಕೆಲಸ ಮಾಡಿ ಬೇಗ ಬೇಗ ಇವತ್ತು ಸೋಮವಾರದಿಂದ ಪೂಜೆ ಮಾಡಬೇಕಲ್ವ, ಅದಕ್ಕೆ ಇವತ್ತು ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಈಗ ತಿಂಡಿ ರೆಡಿ ಮಾಡ್ತೀನಿ. ಬೆಳಗ್ಗೆನೇ ಫಸ್ಟು ಬಿಸಿನೀರು ಇಟ್ಟಿದ್ದೀನಿ, ಬಿಸಿನೀರು ಕುಡಿಯೋಣ ಅಂತ. ಬಿಸಿನೀರು ಕುಡಿದ ತಕ್ಷಣವೇ ಬಾರ್ಲಿ ಅಕ್ಕಿ ಗಂಜಿ ಕುಡಿಯೋಣ ಅಂತ ಇವತ್ತಿಂದ ಬಾರ್ಲಿ ಅಕ್ಕಿ ಪುಡಿ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಒಂದು ಪ್ಯಾಕೆಟ್ ಮಾತ್ರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಿಸಿನೀರು ಕುಡಿದಾದ್ಮೇಲೆ ಬಾರ್ಲಿ ಅಕ್ಕಿ ಗಂಜಿ ಕುಡಿತೀನಿ ಸ್ವಲ್ಪ. ಯಾಕೆಂದರೆ ಸಂಡೇ ನಾವು ತುಂಬ ನಾನ್ ವೆಜ್ ಎಲ್ಲ ತಿಂತಿರ್ತೀವಿ, ತುಂಬ ಬಾಡಿ ಹೀಟ್ ಆಗಿರುತ್ತಲ್ವ, ಹಾಗಾಗಿ ಒಂದು ವಾರ ತುಂಬ ಕೂಲ್ ಆಗಲಿ ಅಂತ ಈ ವಾರ ಎಲ್ಲ ನಾನು ಬಾರ್ಲಿ ಅಕ್ಕಿ ಗಂಜಿ ಕುಡಿಯೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮತ್ತು ಬಾರ್ಲಿ ಅಕ್ಕಿಯಿಂದನೂ ಕೂಡ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯ ತಂಪು ಕೂಡ, ಮತ್ತು ಜೀರ್ಣಕಾರಿ ಮತ್ತೆಲ್ಲ ತುಂಬ ರೀತಿಯಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಖಾಲಿ ಹೊಟ್ಟೆಗೆ ನಾವು ಬಾರ್ಲಿ ಅಕ್ಕಿ ಗಂಜಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ನೋಡೋಣ ಬನ್ನಿ, ಇವತ್ತು ಬಿಸಿನೀರಾದಮೇಲೆ ಬಾರ್ಲಿ ಅಕ್ಕಿ ಗಂಜಿ ಮಾಡ್ತೀನಿ. ಮತ್ತು ನೋಡಿ, ಬಾರ್ಲಿ ಅಕ್ಕಿ ಗಂಜಿಗೆ ನಾನು 2.5 ಗ್ಲಾಸ್ ನೀರು ಹಾಕಿದ್ದೀನಿ. ಯಾಕೆಂದರೆ 2.5 ಗ್ಲಾಸ್ ನೀರು ಹಾಕಿದ್ರೆ ಅದು ಕುದಿ ಆದಮೇಲೆ ಬೆಂದಾದಮೇಲೆ 2 ಗ್ಲಾಸ್ ಆಗುತ್ತೆ. ಹಾಗಾಗಿ ಇದರಲ್ಲಿ ನಾನು 1 ಗ್ಲಾಸ್ಗೆ 1 ಸ್ಪೂನ್ ಥರ 2 ಸ್ಪೂನ್ಸು ಬಾರ್ಲಿ ಅಕ್ಕಿ ಪುಡಿ ಮಾಡ್ಕೊಂಡಿರ್ತೀನಿ. ಬಾರ್ಲಿ ಅಕ್ಕಿ ಮತ್ತು 1-2 ಕಾಳು ಮೆಣಸು ಹಾಕಿ ಮಾಡಿರ್ತೀನಿ. ನನ್ನ ವೀಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ನಾನು ಯಾವಾಗಲೂ ಕೂಡ ಇದು ಮಾಡ್ತಾಯಿರ್ತೀನಿ. ಅಟ್ಲೀಸ್ಟ್ ತಿಂಗಳಿಗೆ 1 ವಾರ ನಾನು ಇದು ಕುಡಿತೀನಿ. ಹಾಗಾಗಿ ನನ್ನ ವೀಡಿಯೋ ನೋಡೋ ಕಂಟಿನ್ಯೂಸ್ ಆಗಿ ಗೊತ್ತಿರುತ್ತೆ. ಮಿಕ್ಸಿ ಜಾರ್ ಕ್ಲೀನ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡಿ ಇಟ್ಕೊತೀನಿ, ರವೆ ಥರ. ಇದನ್ನ ಮಾಮೂಲಿ ಬಿಸಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಬೇಯಿಸಿದ್ರೆ ಒಂದು 5-6 ನಿಮಿಷ ಸಣ್ಣ ಉರಿಲಿ ಅದು ಒಂಥರ ಅನ್ನ ಥರ ಆಗಿ ತುಂಬ ಚೆನ್ನಾಗಿರುತ್ತೆ, ಕುಡಿಲಿಕ್ಕೂ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಬೆಲ್ಲ ಆ್ಯಡ್ ಮಾಡ್ಕೊಂಡು ಕುಡಿಬೋದು. ನಾನು ಬೆಲ್ಲ ಎಲ್ಲ ಆ್ಯಡ್ ಮಾಡಲ್ಲ, ಬೆಳಗ್ಗೆನೇ ಸಾಲ್ಟ್ ಮಾತ್ರ ಯೂಸ್ ಮಾಡ್ತೀನಿ. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಇದು ಬೇಯಿಸಿದ್ರೆ ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಹೆಲ್ತ್ ಕೂಡ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಯಾರು ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ಮಾಡಿ. ಬಾರ್ಲಿ ಅಕ್ಕಿ ತಂದು ಕ್ಲೀನ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ರವೆ ಥರ ಪುಡಿ ಮಾಡಿ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ, 2 ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ, ನೀವು ಡೈಲಿ 1 ಗ್ಲಾಸ್ಗೆ 1 ಸ್ಪೂನ್ ಹಾಕಿ ಸ್ವಲ್ಪ ಕುದಿಸಿ ನಿಮಗೆ ಗೊತ್ತಾಗುತ್ತೆ ಅದು ಬೆಂದಿರುತ್ತೆ ಇಲ್ವ ಅಂತ. ಅದನ್ನು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ. ಕೆಲವ್ರಿಗೆ ಶೀತ ದೇಹ ಇರುತ್ತೆ, ತಂಪಿರೋರು 1-2 ಕಾಳು ಮೆಣಸು ಹಾಕ್ಕೊಂಡು ಒಟ್ಟಿಗೆ ರುಬ್ಕೊಂಡ್ರೆ ಆ ಶೀತ ಕೂಡ ಹೊಡೆಯುತ್ತೆ ಅಂತ ಹೇಳ್ಬೋದು. ನೋಡಿ, ಇವತ್ತು ಮಂಡೇ ಆದ್ರಿಂದ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ನಾನು ತೆಗಿಬೇಕಲ್ಲ ಇವತ್ತು. ಹಾಗಾಗಿ ಇವತ್ತೆಲ್ಲ ತೆಗೆದು, ಏಕೆಂದರೆ ನನ್ನ ಮಗ ಮಾರ್ನಿಂಗ್ ಕ್ಲಾಸ್ಗೆ ಹೋದ, ಎಲ್ಲರೂ ಬೇಗ ಎದ್ದಿದ್ದೀವಿ ಸೋಮವಾರ ಆದ್ದರಿಂದ. ಇವತ್ತಂತೂ ವಾತಾವರಣ ತುಂಬ ಕೂಲಾಗಿದೆ. ಬ್ಯಾಂಗ್ಳೂರಲ್ಲಿ ತುಂಬ ಮೋಡ ಇದೆ, ಶೀತದ ಗಾಳಿ ಇದೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಶೀತದ ಗಾಳಿ ಇದೆ. ಇದೆಲ್ಲ ಕ್ಲಿಯರ್ ಮಾಡಿ ಬೇರೆ ಬೆಡ್ ಸ್ಪ್ರೆಡ್ ಹಾಕ್ತೀನಿ. ಬೇರೆ ಬೆಡ್ ಸ್ಪ್ರೆಡ್ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ. ಎಲ್ಲ ವಾಷಿಂಗ್ ಹಾಕೋದನ್ನೆಲ್ಲ ಸ್ವಲ್ಪ ತೆಗೆದು ವಾಷಿಂಗ್ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇದು ಪ್ರೊಟೆಕ್ಟರ್ ಇರುತ್ತೆ, ಅದ್ರ ಮೇಲೆ ಒಂದು ಬೆಡ್ ಸ್ಪ್ರೆಡ್ ಹಾಕ್ತೀನಿ, ಅದ್ರ ಮೇಲೆ ಇನ್ನೊಂದು ಬೆಡ್ ಸ್ಪ್ರೆಡ್ ಹಾಕ್ತೀನಿ. ಈ ಥರ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಕ್ಲೀನ್ ಮಾಡಿದೆ. ರೂಮ್ ಕ್ಲೀನ್ ಆಯಿತು ಆಲ್ಮೋಸ್ಟು. ಈ ಬೆಡ್ ಸ್ಪ್ರೆಡ್ಡಲ್ಲಿ ಏನಪ್ಪ ಇನ್ನೊಂದು ವಿಶೇಷತೆ ಅಂದರೆ ನೋಡಿ, ತುಂಬ ಹಳ್ಳಿ ಥೀಮ್ ಇದೆ ಇದರಲ್ಲಿ. ತೆಂಗಿನ ಮರ ಇರ್ಬೋದು, ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ, ಗಿಡಗಳು ಕೊಡ್ತಾ ಇರೋದಿರ್ಬೋದು, ತುಂಬ ಒಳ್ಳೆ ಸಂದೇಶಗಳಿದೆ ಇದರಲ್ಲಿ. ಗಿಡ ಕೊಡ್ತಾ ಇರೋದಿರ್ಬೋದು, ಮತ್ತು ಇಲ್ಲಿ ಅಡುಗೆ ಮಾಡ್ತಾ ಒಲೆಯಲ್ಲಿ ಅಡುಗೆ ಮಾಡ್ತಾ ಇರೋದಿರ್ಬೋದು, ಮತ್ತು ನೀರು ತರ್ತಾ ಇರೋದಿರ್ಬೋದು, ಏನೋ ತೊಗೊಂಡು ಹೋಗ್ತಾ ಇರೋದಿರ್ಬೋದು, ಗಾಡಿ ಇರ್ಬೋದು, ಗಿಡಗಳಿಗೆ ನೀರು ಹಾಕ್ತಾ ಇರೋದಿರ್ಬೋದು,
ಸಿಕ್ಕಾಬಟ್ಟೆ ಒಳ್ಳೆ ಸಂದೇಶಗಳಿದೆ ಇದರಲ್ಲಿ ತಿಳ್ಕೊಳ್ಳೋಂಥದ್ದು ಸಿಕ್ಕಾಬಟ್ಟೆ ಇದೆ. ಅದಕ್ಕೋಸ್ಕರ ಇದು ನೋಡಿನೇ ನಾನು ಇದನ್ನು ತೊಗೊಂಡಿದ್ದೀನಿ. ನೋಡಿದಾಗೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ, ಆಗ ಇದು ಎಷ್ಟು ಚೆನ್ನಾಗಿತ್ತು, ಎಷ್ಟು ಖುಷಿಯಾಗಿರ್ತಿದ್ರು, ಮಕ್ಕಳು ಆಟ ಆಡ್ತಾ ಇರೋದಿರ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಏನೋ ಹೊತ್ಕೊಂಡೋಗಿ ತಲೆ ಮೇಲೊಂದು, ಇದ್ರ ಮೇಲೆ ಸೊಂಟದ ಮೇಲೆ ಒಂದು ಹೊತ್ಕೊಂಡು ಹೋಗ್ತಿರೋದು, ತಲೆ ಮೇಲೆ ಒಂದು ಹೊತ್ಕೊಂಡು ಹೋಗ್ತಿರೋದು, ಈ ಥರ ಒಲೆಯಲ್ಲಿ ಅಡುಗೆ ಮಾಡ್ತಾಯಿರೋದು, ಈ ಥರ ಗಿಡ ಕೊಡ್ತಾ ಇರೋದು, ಈ ಥರ ಪರಿಸರ ಎನ್ವೈರ್ನಮೆಂಟು ನೋಡಿ, ಈ ಥರ ಏಣಿ ಮನೆ, ಆಗ ಅಟ್ಟದ ಮನೆಗಳು ಇರ್ತಿದ್ದು, ಏನೇನೋ ತುಂಬ ನೋಡಿ, ಹುಡುಗಿರು ಆಟ ಆಡ್ತಾ ಇರೋದು, ಸಿಕ್ಕಾಬಟ್ಟೆ ಇದ್ರಲ್ಲಿ ತಿಳ್ಕೊಳ್ಳೋಂಥದ್ದು ತುಂಬ ಇದೆ ನೋಡಿ. ವಯಸ್ಸಾಗಿರೋರು ಹೋಗ್ತಾ ಇರೋಂಥದ್ದು, ಹುಡುಕದ ಇನ್ನೂ ಸಿಕ್ಕಾಬಟ್ಟೆ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಹಾಗಾಗಿ ಇದು ಇಷ್ಟಪಟ್ಟು ತೊಗೊಂಡಿದ್ದೀನಿ ನೋಡಿ. ಈ ಥರ ಕ್ಲೀನ್ ಮಾಡಿದ್ದೀನಿ ರೂಮು ನೋಡಿ. ಬಿಸಿ ನೀರು ಮತ್ತು ಗಂಜಿ ಈ ಥರ ರೆಡಿಯಾಗಿದೆ. ಇದನ್ನು ಕುಡ್ಕೊಂಡು ಇವತ್ತಿನ ಮಾರ್ನಿಂಗು ವ್ಲಾಗು ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇವತ್ತು ತುಂಬ ಮೋಡ ಇದೆ, ಶೀತದ ವಾತಾವರಣ ಇದೆ, ಮಳೆ ಬರುವಂಗೆ ಕೂಡ ಇದೆ. ಎಷ್ಟೇ ಕಸ ಗುಡಿಸಿದ್ರು ಕೂಡ ಈಗ ಆಷಾಢದ ಗಾಳಿಗೆ ಕಸ ಎಲ್ಲ ಬಂದು ಮನೆ ಹತ್ರನೇ ಎಲ್ಲ ಬಾಗಿಲ ಹತ್ರನೇ ಇರುತ್ತೆ. ಈಗ ಗೂಡಿಸಿರ್ತೀನಿ, 10 ನಿಮಿಷ ಬಿಟ್ಟು ನೋಡಿದ್ರೆ ಎಲ್ಲ ಪೂರ್ತಿ ಮನೆ ಬಾಗಿಲ ಹತ್ರನೇ ಇರುತ್ತೆ ಅನ್ಬೋದು. ಅಷ್ಟು ಧೂಳು ಮಣ್ಣು ಕಸ ಎಲ್ಲ ಒಂದು ಸ್ಟೋರಾಗಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕ್ಲೀನ್ ಮಾಡ್ಕೊತಾ ಇರಬೇಕಷ್ಟೇ. ನಾನು 2 ಟೈಮ್ಸ್ ಕ್ಲೀನ್ ಮಾಡ್ತೀನಿ, ಬೆಳಗ್ಗೆ ಮತ್ತು ಸಂಜೆ. ಅದಕ್ಕೂ ಆದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಇವತ್ತು ಇಷ್ಟು ಕೂಲಾಗಿದೆ, ನೀವೇ ನೋಡ್ತಾ ಇದ್ದೀರಾ. ತುಂಬ ಮೋಡ ಇದೆ, ಮಳೆ ಬರೋಂಗೆ ಕೂಡ ಇದೆ, ವಾತಾವರಣ ಅಷ್ಟು ಚೆನ್ನಾಗಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಕೆಲಸದವರು ನೀಟಾಗಿ ಕೆಲಸ ಮಾಡ್ತಾ ಇರ್ತಾರೆ ದಿನ. ಆ ಕಡೆ ವರ್ಷ ನೋಡಿ, ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಮಾಡಿ ಅದಕ್ಕೆ ಟೊಮೆಟೊ ಗೊಜ್ಜು ಮಾಡಿದ್ದೀನಿ. ಈಗ ಅವನಿಗೆ, ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ ಎರಡೂ ಕೂಡ ಒಟ್ಟಿಗೆ ಕೊಟ್ಟು ಕಳಿಸ್ಬೇಕು. ಕೊಟ್ಟು ಕಳಿಸಿದ್ಮೇಲೆ ಮಿಕ್ಕಿದ ಕೆಲಸ ಮಾಡಬೇಕು ಫ್ರೆಂಡ್ಸ್. ನೋಡಿ, ಈಗ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡೂ ಕೂಡ ಕೊಟ್ಟು ಕಳಿಸ್ತಾ ಇದ್ದೀನಿ. ಕೊಟ್ಟು ಬರ್ತಾರೆ. ಹಾಗೆ ಕುಡಿಯೋ ನೀರು ಏನಾರು ಬರ್ತಾ ಇದೆಯಾ, ಕಾವೇರಿ ನೀರು ಅಂತ ನೋಡ್ತಾ ಇದ್ದಾರೆ. ಕಾವೇರಿ ನೀರು ಇಲ್ಲೇ ಬರ್ತಾ ಇಲ್ಲ. ಸರಿ, ಆಯಿತು ಫ್ರೆಂಡ್ಸ್. ಎಷ್ಟು ಗಾಳಿ ಬೀಸ್ತಾ ಇದೆ ಅಂದರೆ ಬಿರುಗಾಳಿ ಬೀಸ್ದಂಗೆ ಬೀಸ್ತಾ ಇದೆ. ನನಗೆ ರಂಗೋಲಿ ಕೂಡ ಬಿಡೋಕ್ಕಾಗಲಿಲ್ಲ ಸರಿಯಾಗಿ, ಅದಕ್ಕೆ ಸಿಂಪಲಾಗಿ ಬಿಟ್ಟು ಬಂದೆ. ಎಷ್ಟು ಗಾಳಿ ಅಂದರೆ ಇಲ್ಲ ಇರಬರ ಧೂಳು ಕಸ ಕಡ್ಡಿ ಎಲ್ಲ ಮನೆ ಒಳಗೆ ಬರ್ತಾಯಿದೆ ನೋಡಿ. ಎಷ್ಟು ಕ್ಲೀನ್ ಮಾಡಿದ್ರು ಎಲ್ಲ ಮನೆಯೊಳಗೆ ಬರ್ತಾಯಿದೆ. ರಂಗೋಲಿ ಕೂಡ ಬಿಡೋಕ್ಕಾಗ್ತಾರೆ, ರಂಗೋಲಿ ಕೂಡ ತೂರ್ತದೆ, ಯಾಕಂದರೆ ಓಪನ್ ಇರೋದ್ರಿಂದ ಪ್ಲೇಸು ತುಂಬ ಸಿಕ್ಕಾಬಟ್ಟೆ ಗಾಳಿ ಇದೆ ನೋಡಿ ಫ್ರೆಂಡ್ಸ್. ಇವಾಗ ದೇವಸ್ಥಾನನೆಲ್ಲ ತೊಳೆದು ದೀಪ ಹಚ್ಚಿದ್ದಾಯಿತು. ಯಾಕಪ್ಪ ಇವತ್ತು ದೇವಸ್ಥಾನ ತೊಳೆದೆ ಅಂದರೆ ನಾಳೆ ಮಂಗಳವಾರ ಇದೆ, ಬುಧವಾರ ಅಮಾವಾಸ್ಯೆ ಇದೆ ಅಲ್ಲ, ಹಾಗಾಗಿ ತೊಳಿಬಾರ್ದು ಅಂತಾರಲ್ಲ, ಅಮಾವಾಸ್ಯೆ ದಿನ ತೊಳಿಬಾರ್ದು, ಮಂಗಳವಾರನೂ ಕಳಶ ಎಲ್ಲ ಇಟ್ಬಾರ್ದಲ್ವ. ಹಾಗಾಗಿ ನಾನು ಇವತ್ತೆಲ್ಲ ತೊಳೆದು ದೇವಸ್ಥಾನದಲ್ಲಿ ತೊಳೆದು ಎಲ್ಲ ದೀಪ ಹಚ್ಚಿ ರೆಡಿ ಮಾಡಿದ್ದೀನಿ. ಮತ್ತು ನಾಳೆನೂ ಮಾಡ್ಕೋಬೋದು, ನಾಳಿದ್ದು ಮಾಡ್ಕೋಬೋದು ಅಂತ ನೋಡಿ. ನೋಡಿ, ಪೂಜೆ ಎಲ್ಲ ಆಯಿತು. ಮಾವಿನ ನೈವೇದ್ಯಕ್ಕೆ ಇಟ್ಟಿದ್ದೆ ಇವತ್ತು, ಇನ್ನೇನು ಮಾಡಲಿಲ್ಲ ನೋಡಿ. ಸಾಯಿಬಾಬಾ ಗುರುಗಳಿದ್ದಾರೆ. ಪೂಜೆ ಎಲ್ಲ ಆಯಿತು ನೋಡಿ, ಇಷ್ಟೊತ್ತಾಯಿತು ಪೂಜೆ ಆಗಿತ್ತು. ಇನ್ನೂ ಅಡುಗೆ ಮಾಡಬೇಕು, ಟೈಮ್ ಬೇರೆ ಆಗ್ತದೆ, ನೋಡೋಣ ಅಡುಗೆ ಮಾಡ್ತೀನಿ. ನಾಳೆ ಮಂಗಳವಾರ ಇಲ್ಲದೆ ಬೇರೆ ವಾರ ಇದ್ದಿದ್ರೆ ನಾಳೆ ತೊಳೆದು ರೆಡಿ ಮಾಡ್ಕೋಬೋದಿತ್ತು. ನಾಳೆ ಮಂಗಳವಾರ ಇರೋದ್ರಿಂದ ನಾಳೆನೂ ತೆಗಿಬಾರ್ದು ಕಳಶನ, ಮತ್ತು ಬುಧವಾರ ಅಮಾವಾಸ್ಯೆ ಇರೋದ್ರಿಂದ ಅವತ್ತು ತೆಗಿಬಾರ್ದಲ್ಲ, ಹಾಗಾಗಿ ನಾನು ಇವತ್ತು ತೊಳೆದು ಮಾಡೋಣ ಅಂಥೇಳಿ ಮಾಡಿದೆ. ಓಕೆ, ನೆಕ್ಸ್ಟ್ ಅಡುಗೆ ಮಾಡ್ತೀನಿ, ಅಡುಗೆ ಮನೆ ಸಿಗೋಣ. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ, ಉಮಾಮಹೇಶ್ವರನ ದೇವಸ್ಥಾನ. ಇವತ್ತು ಸೋಮವಾರ ಆದ್ದರಿಂದ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದು, ತುಂಬ ದಿನ ಆಗಿತ್ತು ಬಂದು, ಅದಕ್ಕೆ ಒಂದ್ಸಲಿ ದರ್ಶನ ಮಾಡ್ಕೊಂಡು ಹೋಗೋಣ, ಅಪ್ಪನ ದರ್ಶನ ಅಂತ ಬಂದಿದ್ದೀನಿ. ಬನ್ನಿ ನೀವು ದರ್ಶನ ಮಾಡಿ. ಮಹಾಮಂಗಳಾರತಿನ ನಡೀತಾ ಇದೆ, ನೀವೇ ನೋಡ್ಬೋದು.
ಮಂಗಳಾರತಿ ಕೊಡ್ತಾ ಇದ್ದಾರೆ, ಮಂಗಳಾರತಿ ತೊಗೊತಾ ಇದ್ದೀವಿ. ನಮಗೂ ಹಾಕು. ಸಾರಿ ಸರ್, ಇಸ್ಕೊಂಡು ಬನ್ನಿ ಅಣ್ಣ, ಫೋಟೋ ಹಿಡ್ಕೊಂಡು ಅಲ್ಲಿ ಇಸ್ಕೊಂಡು ಒಳಗಡೆ ಬರ್ಬಾರ್ದು. ಬಕೆಟು ರಾಜು ಅವರೇ. ಫ್ರೆಂಡ್ಸ್, ಆಯಿತು, ದೇವ್ರ ದರ್ಶನ ಎಲ್ಲ ಆಯಿತು. ದೇವ್ರ ದರ್ಶನ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೀವಿ. ಈಗ ಹೋಗಿ ಅಡುಗೆ ಮಾಡಬೇಕು. ನೋಡೋಣ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಯೋಚನೆ ಮಾಡಿ ಲೈವ್ ಹೋಗಲ್ಲ, ಇವತ್ತು ಲೈವ್ ಆಗಲ್ಲ ಅನ್ಕೋತೀನಿ. ಇವತ್ತು ಕೂಡ ತುಂಬ ಟೈಮ್ ಆಗ್ತಾಯಿದೆ, ಇನ್ನು ಅಡುಗೆ ಬೇರೆ ಮಾಡಬೇಕಲ್ಲ, ಏನು ಮಾಡೋದು. ಫ್ರೆಂಡ್ಸ್, ಎಲ್ಲರೂ ದೇವ್ರ ದರ್ಶನ ಎಲ್ಲ ಮಾಡಿದ್ರಾ? ಉಮಾಮಹೇಶ್ವರ ಇತ್ತು, ಸುಬ್ರಹ್ಮಣ್ಯ ಇತ್ತು, ಗಣಪತಿ ಇತ್ತು, ಹೊರಗಡೆ ಮಾರಮ್ಮನ ದೇವಸ್ಥಾನ ಇತ್ತು. ತುಂಬ ಚೆನ್ನಾಗಿದೆ. ಮಹಾಮಂಗಳಾರತಿ ಎಲ್ಲ ಆಗಿ ಪ್ರಸಾದ ವಿನಿಯೋಗ ಕೂಡ ಮಾಡಿದ್ರು. ನಾವು ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಐಟಮ್ ಬೇಕಿತ್ತು, ಹಂಗಾಗಿ ಸ್ವಲ್ಪ ಅಂಗಡಿಗೆ ಬಂದಿದ್ದೀವಿ. ಅವ್ರ ಅಂಗಡಿಗೆ ಹೋಗಿದ್ದಾರೆ. ಆಮೇಲೆ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ.